Hey there. Subscribe to my channel and also press this bell icon so you can get latest video notifications. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ? ಹಿಂದಿನ ತರಗತಿಯಲ್ಲಿ ನಾವು ನವಿಲು ಪಾಠವನ್ನು ಓದಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವು ನವಿಲು ಪಾಠದ ಅಭ್ಯಾಸವನ್ನು ಓದೋಣ. ನಾವು ಸ್ಟಾರ್ಟ್ ದಿ ಕ್ಲಾಸ್. ನವಿಲು ಪಾಠದ ಅಭ್ಯಾಸ. ಮೊದಲಿಗೆ ಪದಗಳ ಅರ್ಥ. ಅಲೆ, ತೆರೆ, ಕತ್ತು, ಕೊರಳು, ಕೊಂಕು, ಡೊಂಕು, ಛಾಯೆ, ನೆರಳು, ತುರಾಯಿ, ಹಕ್ಕಿಗಳ ಜುಟ್ಟು, ನಯನ, ಕಣ್ಣು, ಅಕ್ಷಿ ಅಥವಾ ನೇತ್ರ, ಆವಾಸ ಅಂದರೆ ನೆಲೆ, ಮನೆ, ಕಮಾನು ಅರ್ಧಚಂದ್ರಾಕೃತಿಯ ರಚನೆ, ಚಮಕಿಸು ಹೊಳಪು, ಜಿನುಗು, ತೊಟ್ಟಿಕು, ನರ್ತನ ಅಂದರೆ ಕುಣಿತ, ಬಾಧೆ ಅಂದರೆ ತೊಂದರೆ, ನೋವು, ಅಡ್ಡಿ. ಮನೋಹರ ಸುಂದರ, ಮುರಳಿ, ಕೊಳಲು, ರಾಷ್ಟ್ರಪಕ್ಷಿ ರಾಷ್ಟ್ರಪಕ್ಷಿ ಅಂದರೆ ರಾಷ್ಟ್ರ ಗೌರವಕ್ಕೆ ಪಾತ್ರವಾದದ ಪಕ್ಷಿ, ವರ್ಣ ಅಂದರೆ ಬಣ್ಣ, ಸಿಪಾಯಿ ಸೈನಿಕ, ಯೋಧ ಹಿಂಡು, ಗುಂಪು, ಮುರಳಿ ಮೋಹನ ಅಂದರೆ ಕೃಷ್ಣ, ಮೋಹನ ಆಕರ್ಷಣೆ, ಸೆಳೆತ, ಲಾವಣ್ಯ ಸೊಗಸು, ವಯ್ಯಾರ, ಶಿಖಿ ನವಿಲಿನ ತಲೆ ಮೇಲಿನ ಜುಟ್ಟು, ಸಹಸ್ರಾಕ್ಷ ಸಾವಿರ ಕಣ್ಣು, ಹುಲ್ಲುಗಾವಲು ಅಂದರೆ ಹುಲ್ಲಿನ ಮೈದಾನ. ಮುಂದಿಂದು ಪ್ರಶ್ನೆಗಳು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಒಂದನೇದು, ನವಿಲಿನ ಕಣ್ಣುಗಳು ಹೇಗೆ ಹೊಳೆಯುತ್ತವೆ? ಉತ್ತರ, ನವಿಲಿನ ಕಣ್ಣುಗಳು ಪಳಪಳ ಹೊಳೆಯುತ್ತವೆ. ಎರಡನೇದು, ನವಿಲು ಯಾವ ರೀತಿ ಕುಣಿಯುತ್ತದೆ? ಉತ್ತರ, ನವಿಲು ತಕಥೆಯೆಂದು ಕುಣಿಯುತ್ತದೆ. ಮೂರನೇದು, ನವಿಲಿಗೆ ಇರುವ ಇತರ ಹೆಸರುಗಳು ಯಾವುವು? ಉತ್ತರ, ಮಯೂರ, ಸಹಸ್ರಾಕ್ಷ, ಶಿಖಿ ಮತ್ತು ಶಿಖಿ ನವಿಲಿಗೆ ಇರುವ ಇತರ ಹೆಸರುಗಳು. ನಾಲ್ಕನೇದು, ಕವಿಗಳು ನವಿಲನ್ನು ಕುರಿತು ಏಕೆ ಕವಿತೆ ರಚಿಸುತ್ತಾರೆ? ಉತ್ತರ, ಕವಿಗಳು ನವಿಲಿನ ರೂಪ ಲಾವಣ್ಯಕ್ಕೆ ಮನಸೋತು ಕವಿತೆ ರಚಿಸುತ್ತಾರೆ. ಐದನೇದು, ನವಿಲಿಗೆ ಭಾರತದಲ್ಲಿ ಯಾವ ಗೌರವ ಲಭಿಸಿದೆ? ಉತ್ತರ, ನವಿಲಿಗೆ ಭಾರತದಲ್ಲಿ ರಾಷ್ಟ್ರ ಪಕ್ಷಿ ಎಂಬ ಗೌರವ ಲಭಿಸಿದೆ. ಆರನೇದು, ನವಿಲಿಗೆ ಸಂಬಂಧಿಸಿದ ನಾಟ್ಯ ಪ್ರಕಾರ ಯಾವುದು? ಉತ್ತರ, ಮಯೂರ ನಾಟ್ಯ ಎಂಬ ನಾಟ್ಯ ನವಿಲಿಗೆ ಸಂಬಂಧಿಸಿದ ನಾಟ್ಯ ಪ್ರಕಾರ. ಏಳನೇದು, ನವಿಲುಗರಿ ಯಾರ ಜುಟ್ಟಿನ ಅಲಂಕಾರವಾಗಿ ಬಳಕೆಯಾಗಿದೆ? ಉತ್ತರ, ನವಿಲುಗರಿ ಮುರಳಿ ಮೋಹನ ಜುಟ್ಟಿಗೆ ಅಲಂಕಾರವಾಗಿ ಬಳಕೆಯಾಗಿದೆ. ಎಂಟನೇದು, ನೀಲಿ ಬಣ್ಣದ ನವಿಲುಗಳು ಯಾವ ದೇಶಗಳಲ್ಲಿ ಕಂಡುಬರುತ್ತವೆ? ಉತ್ತರ, ನೀಲಿ ಬಣ್ಣದ ನವಿಲುಗಳು ಭಾರತ ಮತ್ತು ಶ್ರೀಲಂಕಾ ದೇಶಗಳಲ್ಲಿ ಕಂಡುಬರುತ್ತವೆ. ನವಿಲು ಎಂತಹ ಸಂದರ್ಭದಲ್ಲಿ ಕುಣಿಯುತ್ತದೆ? ಉತ್ತರ, ನವಿಲು ಹಚ್ಚು ಹಸಿರಿನ ಮೈದಾನದಲ್ಲಿ ಮೋಡದ ಅಲೆಗಳ ಇರುವಾಗ, ತಣ್ಣನೆಯ ಗಾಳಿ ಬೀಸುವಾಗ, ಜಿನುಗುವ ಸೋನೆ ಮಳೆ ಸುರಿಯುವಾಗ, ಆಗಸದಲ್ಲಿ ಬಣ್ಣ ಬಣ್ಣದ ಕಾಮನಬಿಲ್ಲೆ ಇರುವಾಗ ಕುಣಿಯುತ್ತದೆ. ಎರಡನೇದು, ನವಿಲು ಕುಣಿಯುವ ರೀತಿಯನ್ನು ವರ್ಣಿಸಿ. ಉತ್ತರ, ನವಿಲು ತನ್ನ ಕತ್ತನ್ನು ಅತ್ತ ಇತ್ತ ತಿರುಗಿಸುತ್ತಾ ತಕಥೆಯೆಂದು ಹೆಜ್ಜೆ ಹಾಕುತ್ತಾ ಗರಿಯನ್ನು ಬಿಚ್ಚಿ ಕುಣಿಯುತ್ತದೆ. ಮೂರನೇದು, ನವಿಲಿನ ಗರಿಯ ವಿಶೇಷತೆಗಳೇ ಏನು? ಉತ್ತರ, ನವಿಲಿನ ಗರಿಯು ಉದ್ದವಾಗಿದ್ದು ಅದು ಬಣ್ಣ ಬಣ್ಣದ ಬೀಸಣಿಗೆಯಂತೆ ಕಾಣುತ್ತದೆ. ಗರಿ ಬಿಚ್ಚಿದಾಗ ಅದರಲ್ಲಿ ಸಾವಿರಾರು ಕಣ್ಣುಗಳು ಪಳಪಳ ಹೊಳೆಯುತ್ತವೆ. ಅದರ ಸುತ್ತ ತಾಮ್ರ ಮಿಶ್ರಿತ ಬಂಗಾರ ವರ್ಣದ ಉಂಗುರ ಚಮಕಿಸುತ್ತದೆ. ನಾಲ್ಕನೇದು, ನವಿಲಿಗೆ ಸಹಸ್ರಾಕ್ಷ ಎಂದು ಏಕೆ ಕರೆಯುವರು? ಉತ್ತರ, ನವಿಲು ಗರಿ ಬಿಚ್ಚಿದಾಗ ಗರಿಯಲ್ಲಿ ಸಾವಿರಾರು ಕಣ್ಣುಗಳು ಗೋಚಿಸುತ್ತವೆ. ಆದ್ದರಿಂದ ನವಿಲನ್ನು ಸಹಸ್ರಾಕ್ಷ ಎಂದು ಕರೆಯುತ್ತಾರೆ. ನಾವು ನೆಕ್ಸ್ಟ್. ಐದನೇದು, ಗಂಡು ನವಿಲಿನ ವಿಶೇಷತೆ ಏನು? ಉತ್ತರ, ಹೆಣ್ಣು ನವಿಲಿಗೆ ಇರದ ಸೌಂದರ್ಯ ಗಂಡು ನವಿಲಿಗೆ ಇರುವುದು ವಿಶೇಷತೆಯಾಗಿದೆ.
ಗಂಡು ನವಿಲು ತುರಾಯಿ ಹೊಂದಿರುತ್ತದೆ. ಗರಿಗಳು ಉದ್ದವಾಗಿದ್ದು ಸಾವಿರಾರು ಕಣ್ಣುಗಳನ್ನು ಒಳಗೊಂಡಿರುತ್ತದೆ. ನೋಡುಗರ ಮನಸೂರೆಗೊಳ್ಳುವಂತೆ ಕತ್ತನ್ನು ತಿರುಗಿಸುತ್ತಾ ಥಕಥೈ ಥಕಥೈ ಎಂದು ನೃತ್ಯ ಮಾಡುತ್ತದೆ. 6ನೇದು ನವಿಲು ವಾಸಿಸುವ ಸ್ಥಳಗಳು ಯಾವುವು? ಉತ್ತರ: ನವಿಲು ಗುಡ್ಡದ ಹುಲ್ಲುಗಾವಲುಗಳಲ್ಲಿ, ನದಿ, ಕೆರೆ, ಕೊಳ, ಹೊಳೆ, ಹಳ್ಳ ಇರುವಲ್ಲಿ ಹೆಚ್ಚು ವಾಸಿಸುತ್ತದೆ. 7ನೇದು ನವಿಲನ್ನು ರೈತ ಮಿತ್ರ ಎಂದು ಏಕೆ ಕರೆಯುತ್ತಾರೆ? ಉತ್ತರ: ರೈತರು ಬೆಳೆದ ಬೆಳೆಗಳನ್ನು ಕೀಟ ಬಾಧೆ ತಗುಲದಂತೆ ಬೆಳೆಗಳನ್ನು ರಕ್ಷಣೆ ಮಾಡುತ್ತವೆ, ಕೀಟಗಳನ್ನು ತಿನ್ನುತ್ತವೆ ಹಾಗೂ ನವಿಲು ವಾಸಿಸುವ ಸ್ಥಳಗಳಲ್ಲಿ ಹಾವುಗಳು ಸುಳಿಯಲಾರವು. ಆದ್ದರಿಂದ ನವಿಲನ್ನು ರೈತ ಮಿತ್ರ ಎಂದು ಕರೆಯುತ್ತಾರೆ. ಮುಂದಿಂದು ಈ ಅ ಪಟ್ಟಿಗೆ ಬ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ಅ ಪಟ್ಟಿ: ರೈತ ಮಿತ್ರ. ಆ ತುರಾಯಿ. ಈ ಮೋಹನ. ಈ ಆಕಾಶ. ಉ ಚಮಕಿಸು. ಬ ಪಟ್ಟಿ: 1 ಹೊಳಪು, 2 ನವಿಲು, 3ನೇದು ಕಾಮಿನ ಬಿಲ್ಲು, 4ನೇದು ಜುಟ್ಟು, 5ನೇದು ಸುಂದರ. ಸರಿಯಾದ ಉತ್ತರಗಳು: ನವಿಲು ರೈತ ಮಿತ್ರ, ನವಿಲು, ತುರಾಯಿ ಜುಟ್ಟು, ಮನೋಹರ ಸುಂದರ, ಆಕಾಶ ಕಾಮನ ಬಿಲ್ಲು, ಚಮಕಿಸು ಹೊಳಪು. ಇದನ್ನು ನೀವು ಸರಿಯಾಗಿ ಜೋಡಿಸಬೇಕು ಮತ್ತು ಉತ್ತರಗಳನ್ನು ಬರೆಯಬೇಕು. ನಿಮ್ಮ ನೋಟ್ಸ್ನಲ್ಲಿ ನೀಟಾಗಿ ಬರೆಯಬೇಕು. ಮುಂದಿನ ಅಭ್ಯಾಸವನ್ನು ನೋಡೋಣ. ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ. 1ನೇದು ಷಣ್ಮುಖ ವಾಹನ. ಉತ್ತರಗಳು: ನಂದಿ, ನವಿಲು, ಕುದುರೆ, ಗರುಡ. ಇದು ಸರಿಯಾದ ಉತ್ತರ ನವಿಲು. 2ನೇದು ನವಿಲು ನೋಡಲು ಎಷ್ಟು ಸುಂದರವೋ ಅಷ್ಟೇ ಡ್ಯಾಶ್. ಉತ್ತರಗಳು: ಶಿಸ್ತಿನ ಸಿಪಾಯಿ, ಮೈದು ಸಿಪಾಯಿ, ಚೇಷ್ಟೆಯ ಸಿಪಾಯಿ, ಸಿಟ್ಟಿನ ಸಿಪಾಯಿ. ಸರಿಯಾದ ಉತ್ತರ ಶಿಸ್ತಿನ ಸಿಪಾಯಿ. 3ನೇದು ನವಿಲು ಇರುವ ಪ್ರದೇಶಗಳಲ್ಲಿ ಇವು ಸುಳಿಯಲಾರವು. ಉತ್ತರಗಳು: ಹಕ್ಕಿಗಳು, ಹಾವುಗಳು, ಕೀಟಗಳು, ಮೊಲಗಳು. ಸರಿಯಾದ ಉತ್ತರ ಹಾವುಗಳು. 4ನೇದು ನವಿಲಿಗೆ ಹಸಿರು ಛಾಯೆ ಈ ದೇಶಗಳಲ್ಲಿ ಇರುತ್ತವೆ. ಉತ್ತರಗಳು: ಕೀನ್ಯಾ ಮತ್ತು ಜಪಾನ್, ಅಮೆರಿಕ ಮತ್ತು ಇಂಗ್ಲೆಂಡ್, ಜಾವಾ ಮತ್ತು ಮಿಯಾನ್ಮಾರ್. 4ನೇದು ಶ್ರೀಲಂಕಾ ಮತ್ತು ಭಾರತ. ಸರಿಯಾದ ಉತ್ತರ ಜಾವಾ ಮತ್ತು ಮಿಯಾನ್ಮಾರ್. ಯು ಆಲ್ಸೋ ರೈಟ್. ನೀಟಾಗಿ ನಿಮ್ಮ ನೋಟ್ಸಲ್ಲಿ ಬರೆಯಬೇಕು. ಮುಂದಿಂದು ಭಾಷಾಭ್ಯಾಸ. ಈ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಪ್ರಯೋಗಿಸಿ ಬರೆಯಿರಿ. 1ನೇದು ಹಚ್ಚ ಹಸಿರು. ನಮ್ಮ ಕನ್ನಡ ನಾಡು ಹಚ್ಚ ಹಸಿರಾಗಿದೆ. 2ನೇದು ಅಪರಾಧ. ಕಳ್ಳತನ ಮಾಡುವುದು ಅಪರಾಧ. 3ನೇದು ಸುಂದರ. ನವಿಲು ಒಂದು ಸುಂದರ ಪಕ್ಷಿ. 4ನೇದು ಸಂಕೇತ. ಕಪ್ಪು ಮೋಡಗಳು ಮಳೆ ಬರುವ ಸಂಕೇತ ತೋರಿಸುತ್ತವೆ. 5ನೇದು ಮನಸೋಲು. ಮೈಸೂರು ಮೃಗಾಲಯವನ್ನು ಕಂಡು ಮನಸೋತೆನು. 6ನೇದು ಶಿಸ್ತಿನ ಸಿಪಾಯಿ. ನವಿಲು ಶಿಸ್ತಿನ ಸಿಪಾಯಿಯಾಗಿದೆ. ನಾವು ನೆಕ್ಸ್ಟ್ ಮುಂದಿನದನ್ನು ನೋಡೋಣ. ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಮಾದರಿ: ನೃತ್ಯ, ನರ್ತನ, ಕುಣಿತ. ನಯನ. ನಯನ ಅಂದರೆ ಕಣ್ಣು, ನೇತ್ರ. ನವಿಲು. ನವಿಲಿಗೆ ಇನ್ನೊಂದು ಹೆಸರು ಮಯೂರ ಮತ್ತು ಶಿಖಿ. ಲಾವಣ್ಯ. ಲಾವಣ್ಯ ಅಂದರೆ ಸೊಗಸು, ವಯ್ಯಾರ. ರೆಕ್ಕೆ ಅಂದರೆ ಪುಕ್ಕ. ಬಂಗಾರ ಅಂದರೆ ಚಿನ್ನ, ಕನಕ. ಈಗ ನಾವು ಮುಂದಿನದನ್ನು ನೋಡೋಣ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಹಿಂಸೆ, ಅಹಿಂಸೆ. ಆರಂಭ, ಮುಕ್ತಾಯ. ಹೊಗಳು, ತೆಗಳು. ಶಿಸ್ತು, ಅಶಿಸ್ತು. ಅರ್ಥವಾಯ್ತಾ ಮಕ್ಕಳೇ? ನಾವು ನೆಕ್ಸ್ಟ್ ಸೈದ್ಧಾಂತಿಕ ವ್ಯಾಕರಣ. 1ನೇದು ಗುಣಿತಾಕ್ಷರಗಳು. ಮಕ್ಕಳೇ, ನಿಮಗೆ ಕನ್ನಡ ವರ್ಣಮಾಲೆಯನ್ನು ಬರೆಯಲು ಬರುತ್ತದೆ. ಅವುಗಳ ಪರಿಚಯ ನಿಮಗೆ ಇದೆ. ಈಗ ಇಲ್ಲಿ ನೀಡಿರುವ ಅಕ್ಷರಗಳನ್ನು ಗಮನಿಸಿರಿ. ಕ ಪ್ಲಸ್ ಅ ಕ, ಕ ಪ್ಲಸ್ ಅ ಕ, ಕ ಪ್ಲಸ್ ಸಿ ಕಿ, ಕ ಪ್ಲಸ್ ಇ ಕಿ, ಕ ಪ್ಲಸ್ ಸು ಕು, ಕ ಪ್ಲಸ್ ಉ ಕು, ಕ ಪ್ಲಸ್ ರು ಕೃ, ಕ ಪ್ಲಸ್ ಎ ಕೆ, ಕ ಪ್ಲಸ್ ಎ ಕೆ, ಕ ಪ್ಲಸ್ ಐ ಕೈ, ಕ ಪ್ಲಸ್ ಓ
ಕೋ, ಕ ಪ್ಲಸ್ ಓ ಕೋ, ಕ ಪ್ಲಸ್ ಔ ಕೌ, ಕ ಪ್ಲಸ್ ಅಂ ಕಂ, ಕ ಪ್ಲಸ್ ಅಹ ಕಹ. ಇದನ್ನು ನೀವು ನಿಮ್ಮ ನೋಟ್ಸ್ನಲ್ಲಿ ನೀಟಾಗಿ ಬರೆಯಬೇಕು. ಈಗ ಮುಂದಿಂದನ್ನು ನೋಡೋಣ. ಇದು ಕೂಡ ವ್ಯಾಕರಣನೇ ಅಂದರೆ ಗ್ರಾಮರ್. ಮಕ್ಕಳೇ, ಇಲ್ಲಿ ವ್ಯಂಜನಗಳಿಗೆ ಸ್ವರಾಕ್ಷರಗಳು ಸೇರಿ ಹೊಸ ರೂಪದ ಅಕ್ಷರಗಳು ರಚನೆಗೊಂಡಿವೆ. ಇವುಗಳನ್ನು ಗುಣಿತಾಕ್ಷರಗಳು ಎಂದು ಕರೆಯುತ್ತಾರೆ. ನೀವು ಉಳಿದ ವ್ಯಂಜನಾಕ್ಷರಗಳಿಗೆ ಸ್ವರಗಳನ್ನು ಸೇರಿಸಿ ಗುಣಿತಾಕ್ಷರಗಳನ್ನು ಬರೆಯಿರಿ. ಎರಡನೇದು, ಕೆಳಗಿನ ಅಕ್ಷರಗಳನ್ನು ಸೇರಿಸಿ ಗುಣಿತಾಕ್ಷರಗಳ ಬರೆಯಿರಿ. ಯ ಪ್ಲಸ್ ಯ, ರ ಪ್ಲಸ್ ಆ ರ, ಸ ಪ್ಲಸ್ ಸಿ, ಲ ಪ್ಲಸ್ ಲಿ, ಟ ಪ್ಲಸ್ ಟು, ತ ಪ್ಲಸ್ ತು, ಡ ಪ್ಲಸ್ ಡ್ರು, ಗ ಪ್ಲಸ್ ಎ ಗೆ, ಜ ಪ್ಲಸ್ ಎ ಜೆ, ಪ ಪ್ಲಸ್ ಐ ಪೈ, ನ ಪ್ಲಸ್ ಓ ನೋ, ಚ ಪ್ಲಸ್ ಓ ಚೋ, ಹ ಪ್ಲಸ್ ಔ ಹೌ, ಹ ಪ್ಲಸ್ ಅಂ ಹಂ, ದ ಪ್ಲಸ್ ಉಹು ದುಹು. ಅರ್ಥವಾಯ್ತಾ ಮಕ್ಕಳೇ? ಇವತ್ತಿನ ತರಗತಿಯಲ್ಲಿ ನಾವು ನವಿಲು ಪಾಠದ ಅಭ್ಯಾಸವನ್ನು ಓದಿದ್ವಿ. ಇದು ನೀವು ನೀಟಾಗಿ ನಿಮ್ಮ ನೋಟ್ಸ್ನಲ್ಲಿ ಬರೆಯಬೇಕು. ಇದೇ ನಿಮಗೆ ಇವತ್ತಿನ ಹೋಮ್ವರ್ಕು. ಅರ್ಥವಾಯ್ತಾ ಮಕ್ಕಳೇ? ನೀವು ಎಲ್ಲ ಅಭ್ಯಾಸ ಮತ್ತು ವ್ಯಾಕರಣ ಕೂಡ ಓದುತ್ತಾ ಬರೆಯಬೇಕು. ಇವತ್ತಿನ ತರಗತಿಯಲ್ಲಿ ಇಷ್ಟು ಸಾಕು. ಮುಂದಿನ ತರಗತಿಯಲ್ಲಿ ನಾವು ಮುಂದಿಂದನ್ನು ನೋಡೋಣ. ಓಕೆ, ಬಾಯ್ ಸ್ಟೂಡೆಂಟ್ಸ್, ಬಾಯ್.